ಪ್ರತಿದಿನವೂ ಒಂದು ಯೋಜನೆಯಿಂದ ಆರಂಭವಾಗುತ್ತದೆ. ಆದರೆ ಕೆಲವೊಮ್ಮೆ ಆ ದಿನ ನಮ್ಮನ್ನು ನಾವು ನಿರೀಕ್ಷಿಸದ ಒಂದು ಪ್ರಯಾಣಕ್ಕೆ ಕರೆದೊಯ್ಯುತ್ತದೆ. ಹಲೋ ಮಂಗಳೂರು, ವೆಲ್ಕಮ್ ಟು ಟೇಲ್ಸ್ ಆಫ್ ಪುನೀತ್. ಇವತ್ತು ನನ್ನ ದಿನ ಜಿಮ್ ವರ್ಕೌಟಿಂದ ಸ್ಟಾರ್ಟ್ ಆಯಿತು. ಮಾರ್ನಿಂಗ್ ವರ್ಕೌಟ್ ಮುಗಿಸಿ ಒಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. ಆಗ ಸಡನ್ನಾಗಿ ಟ್ರಾಮ್ ಶೋರೂಮಿಂದ ಕಾಲ್ ಬಂತು, ಕಸ್ಟಮರ್ ವೇಟಿಂಗ್ ಅಂತ. ಸೊ ಬ್ರೇಕ್ಫಾಸ್ಟ್ ಬೇಗ ಮುಗಿಸಿ ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಟ್ರಾಮ್ ಶೋರೂಮ್ಗೆ ಹೋದೆ. ಮಾರ್ನಿಂಗಿಂದ ಕಸ್ಟಮರ್ ರಶ್ ಜಾಸ್ತಿ ಇತ್ತು. ಯಾಕೆ ಅಂತ ಹೇಳಿದರೆ ಟ್ರ್ಯಾಂಪ್ ಕ್ಲಿಯರೆನ್ಸ್ ಸೇಲ್ ನಡೀತಾ ಇತ್ತು. ಓಲ್ಡ್ 400cc ಬೈಕ್ ಕ್ಲಿಯರ್ ಮಾಡಿ ಹೊಸ 350cc ಬೈಕ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್. ಸೊ ನ್ಯಾಚುರಲಿ ಶೋರೂಮ್ ಫುಲ್ ಬ್ಯುಸಿಯಾಗಿತ್ತು. ಸುಮಾರು 12 ಗಂಟೆವರೆಗೂ ಅಲ್ಲೇ ವರ್ಕ್ ಮಾಡಿ ನಾನು ಬ್ಯುಸಿ ಇದ್ದೆ. ಆಮೇಲೆ ಅಲ್ಟ್ರಾವೈಲ್ಡ್ ಶೋರೂಮಿಂದ ನನ್ನ ಫ್ರೆಂಡ್ ಆಕಾಶ್ ಬಂದರು ನನ್ನನ್ನು ಪಿಕ್ ಮಾಡಬೇಕು ಅಂತ. ಕಸ್ಟಮರ್ ವಿಸಿಟ್ ಕಲ್ಲರ್ಕ ಸೈಡಲ್ಲಿ ಇತ್ತು. 12 ಗಂಟೆಗೆ ರೀಚ್ ಆದ್ವಿ. ಆದರೆ ಕಸ್ಟಮರ್ ಬರೋದು ಲೇಟ್ ಆದ್ದರಿಂದ ಕಲ್ಲರ್ಕದಲ್ಲಿ KT ಚಾಯ್ ಕುಡಿಬೇಕು ಅಂತ ತುಂಬ ಆಸೆ ಆಯಿತು. ಕಸ್ಟಮರ್ ಬಂದರು, ಅಲ್ಲಿ ಹೋಗಿ ಲೋನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ವಿ. ಆದಮೇಲೆ ನನಗೆ ಸಡನ್ನಾಗಿ X47 ಮೇಲೆ ಲಾಂಗ್ ರೈಡ್ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಸಮ್ಟೈಮ್ಸ್ ರೋಡ್ ಕೂಡ ನಮಗೆ ಫ್ರೀಡಮ್ ಕೊಡುತ್ತೆ. ಸೊ ರೈಡ್ ಸ್ಟಾರ್ಟ್ ಮಾಡಿದೆ. ಆನ್ ದಿ ವೇ ಹೋಗಬೇಕಾದ್ರೆ ಸಾಯಿ ದತ್ತ ರಿಫ್ರೆಶ್ಮೆಂಟ್ ಹೋಟೆಲ್ಗೆ ಹೋದ್ವಿ. ಬಿಕಾಸ್ 31st ನನ್ನ ಕೇರ್ ಆಫಲ್ಲಿ ಯಕ್ಷಗಾನ ಪ್ರೋಗ್ರಾಮ್ ಇದ್ದರಿಂದ ಪಾನ್ಯಮಂಗ್ಳೂರು ಸೈಡಲ್ಲಿ ಹೋಗಿ ಪ್ಲೇಸ್ ನೋಡಿ ಆರ್ಗನೈಸರ್ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ವಿ. ಅಲ್ಲಿಯೇ ಊಟ ಮಾಡಿದ್ವಿ. ಸಿಂಪಲ್ ಬಟ್ ಸ್ಯಾಟಿಸ್ಫೈಯಿಂಗ್ ಮೀಲ್. ಮತ್ತೆ ಮ್ಯಾಂಗ್ಳೂರು ಕಡೆ ರಿಟರ್ನ್ ಬಂದು ಟ್ರ್ಯಾಂಪಲ್ಲಿ ಸ್ವಲ್ಪ ವರ್ಕ್ ಮುಗಿಸಿದೆ. ನಂತರ ಅಲ್ಟ್ರಾವೈಲೆಟ್ ಶೋರೂಮ್ಗೆ ಹೋದೆ. ಅಲ್ಲಿ 2 ಲಾಗಿನ್ ಇತ್ತು, ಕಂಪ್ಲೀಟ್ ಮಾಡಿದೆ. ಇವತ್ತು ನಮ್ಮ ಯಕ್ಷಗಾನ ಇದ್ದಿದ್ದು ಪುತ್ತೂರು ಸರ್ವೆ ಸೈಡಲ್ಲಿ. ನನ್ನ ಫ್ರೆಂಡ್ ಫ್ಲ್ಯಾಟಲ್ಲಿ ನನ್ನ ಕಾರ್ನ ಪಾರ್ಕ್ ಮಾಡಿದ್ದೆ. ಅದನ್ನು ತಗೊಳ್ಬೇಕು ಅಂತ ನಾನು ಮತ್ತು ಆಕಾಶ್ ಹೋದ್ವಿ. ಆನ್ ದಿ ವೇ ಹೋಗಬೇಕಾದ್ರೆ ಕೋಲ ನಡೀತಾ ಇತ್ತು ಕದ್ರಿ ಗ್ರೌಂಡ್ ಹತ್ತಿರ. ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕಿಸಿ ಬೆಂದ್ರುವೇಲ್ ಕಡೆ ಬಂದೆವು. ನಮ್ಮ ಯಕ್ಷಗಾನ ಕೊಲೀಗ್ಸ್ ವಾದಿಯನ್ನ, ಹರೀಶನ್ನ ಮತ್ತು ಅರುಣನ್ನ ಜಾಯ್ನ್ ಆದರು. 4 ಗಂಟೆಗೆ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಹಾಗಾಗಿ ಹರೀಶಣ್ಣನ ಹತ್ರ ನಾನು ಡ್ರೈವ್ ಮಾಡಲಿಕ್ಕೆ ಹೇಳಿದ್ದೆ. ನಾನು ಬ್ಯಾಕ್ ಸೀಟಲ್ಲಿ ಕೂತೆ ಕೆಲಸ ಕಂಪ್ಲೀಟ್ ಮಾಡ್ತಾ ಇದ್ದೆ. ಫೈನಲಿ 5 ಗಂಟೆಗೆ ನನ್ನ ವರ್ಕ್ ಕಂಪ್ಲೀಟ್ ಆಯಿತು. ಎಲ್ಲರೂ ಟಯರ್ಡ್ ಆಗಿದ್ದರು. ಹರೀಶನ್ನ ರೆಸ್ಟ್ ಮಾಡಿ ಅಂತ ಹೇಳಿ ನಾನೇ ಡ್ರೈವ್ ಮಾಡಿದೆ. 5:30ಗೆ ಯಕ್ಷಗಾನ ನಡೆಯುವ ಪ್ಲೇಸ್ಗೆ ನಾವು ರೀಚ್ ಆದ್ವಿ. ಸ್ವಲ್ಪ ಬೇಗ ರೀಚ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಯಾಕೆಂದರೆ ವಾದಿಯನ್ನ ಹಾಗೂ ಹರೀಶಣ್ಣನಿಗೆ ಫಸ್ಟ್ ವೇಷ ಇತ್ತು. ನಾನು ಮತ್ತು ಅವನನ್ನು ಟಿಫಿನ್ ಮಾಡಿಕೊಂಡು ಟೀ ಕುಡಿದ್ವಿ. ಅಲ್ಲಿಯೇ ತೋಟ ನೋಡಿಕೊಂಡು ಒಂದು ಹಳ್ಳಿ ವೈಬ್ನ ಎಂಜಾಯ್ ಮಾಡಿದ್ವಿ. ಸಮ್ಟೈಮ್ಸ್ ಸ್ಮಾಲ್ ಮೂಮೆಂಟ್ಸ್ ಗಿವ್ ದಿ ಬಿಗ್ಗೆಸ್ಟ್ ಪೀಸ್ ಅಂತಾರಲ್ಲ ಹಾಗೆ. 6:15ಗೆ ಚೌಕಿ ಪೂಜೆ ಆಯಿತು. 6:30ಗೆ ನಾನು ಮೇಕಪ್ ಕೂತ್ಕೊಂಡೆ. ಇವತ್ತು ನನ್ನ ಫಸ್ಟ್ ವೇಷ ಕೈಟಬ್ಬ. ರೆಡಿಯಾಗಿ ಸ್ಟೇಜ್ಗೆ ಹೋದಾಗ ಎನರ್ಜಿ ಆಟೋಮೆಟಿಕ್ಕಾಗಿ ಬರುತ್ತೆ. 8:15ಗೆ ವೇಷ ಮುಗೀತು. ಸಭೆ ಕೂಡ ತುಂಬ ಒಳ್ಳೆದಿತ್ತು. ಯಕ್ಷಗಾನ ಆರ್ಟಿಸ್ಟ್ಗೆ ಸಭೆಯಿಂದ ಸಿಗೋ ಅಪ್ರಿಷಿಯೇಷನ್ ಅದು ನಮ್ಮ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಮೇಕಪ್ ತೆಗೆದು ಸ್ವಲ್ಪ ರೆಸ್ಟ್ ಮಾಡಿ 9 ಗಂಟೆಗೆ ಊಟ ಮಾಡಿದೆ. ಸ್ವಲ್ಪ ಮಲಗಿ ರೆಸ್ಟ್ ಮಾಡಿದ ಮೇಲೆ 10 ಗಂಟೆಗೆ ಎದ್ದೆ. ಆಗ ಪಚ್ಚನ್ನಂದು ದೇವಿ ವೇಷ ರೆಡಿ ಆಗ್ತಾ ಇತ್ತು. ದೇವಿ ಪ್ರತ್ಯಕ್ಷ ಆಗೋ ಟೈಮಲ್ಲಿ ನಾನು ಧೂಮ್ರಕ್ಷಕ್ಕೆ ಬಣ್ಣಕ್ಕೆ ಕೂತ್ಕೊಳ್ಳೋದು ನನ್ನ ಕ್ರಮ. ಇವತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಬಣ್ಣಗಾರಿಕೆ ಮಾಡಬೇಕು ಅಂತ ಥಿಂಕ್ ಮಾಡಿ ಮೇಕಪ್ ಮಾಡಿದೆ. ಸಭೆ ತುಂಬ ಜಾಸ್ತಿ ಇತ್ತು. ಬಲಿಪರ ಪದ್ಯ, ಸೋಮಯಾಜಿಯವರ ಚೆಂಡೆ, ಜಗ್ಗಣ್ಣನ ಮದ್ಲೆ. ಅಟ್ಮಾಸ್ಫಿಯರ್ ಫುಲ್ ಆಫ್ ಎನರ್ಜಿ. ಧೂಮ್ರಾಕ್ಷ ವೇಷ ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ತುಂಬ ಟಫ್ ಪರ್ಫಾರ್ಮೆನ್ಸ್. ಗ್ಯಾಪ್ ಆಲ್ಮೋಸ್ಟ್ ಇರಲ್ಲ. ಫುಲ್ ಸ್ಟ್ಯಾಮಿನಾ ಬೇಕು. ಪರ್ಫಾರ್ಮೆನ್ಸ್ ಮುಗಿಸಿ ಮೇಕಪ್ ತೆಗೆದು ಎಲ್ಲ ಐಟಮ್ಸ್ ಪ್ಯಾಕ್ ಮಾಡಿದೆ. ಫೈನಲಿ 12:30ಗೆ ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು. ಬ್ಯಾಕ್ ಜರ್ನಿ ಸ್ಟಾರ್ಟ್ ಆಯಿತು. ಎಲ್ಲರೂ ಟಯರ್ಡ್ ಆಗಿದ್ದರು, ಬಟ್ ಸ್ಟಿಲ್ ನಾನೇ ಡ್ರೈವ್ ಮಾಡಿದೆ. ಯಾಕಂದರೆ ಡೇ ಫುಲ್ ವರ್ಕೌಟ್ ಮಾಡಿ ನೈಟ್ ಸ್ಟೇಜಲ್ಲಿ ಫುಲ್ ಎನರ್ಜಿ ಹಾಕಿ ಪರ್ಫಾರ್ಮೆನ್ಸ್ ಕೊಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಬಟ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಮಗೆ ಇಷ್ಟಪಟ್ಟ ಕಲೆಯನ್ನು ನಾವು ಕಂಪ್ಲೀಟ್ ಡೆಡಿಕೇಶನಿಂದ ಮಾಡಬೇಕು. ಫೈನಲಿ 2:15 ಮ್ಯಾಂಗ್ಳೂರು ರೀಚ್ ಆದ್ವಿ. ಎಲ್ಲರೂ ಅವರವರ ಮನೆಗೆ ಹೊರಟರು. ನಾನು ನನ್ನ ಮನೆಗೆ ಹೋದೆ. 3 ಗಂಟೆಗೆ ಮಲಗಿದೆ. ಮತ್ತೆ 8:30ಗೆ ಎದ್ದೇಳಬೇಕು. ಲೈಫ್ ಕಂಟಿನ್ಯೂಸ್. ನೆಕ್ಸ್ಟ್ ಡೇ ಏನು ಅಡ್ವೆಂಚರ್ ಬರುತ್ತೆ ಅಂತ ಗೊತ್ತಿಲ್ಲ. ಅಂಟಿಲ್ ದೆನ್, ದಿಸ್ ಇಸ್ ಪುನೀತ್ ಸೈನಿಂಗ್ ಆಫ್ ಫ್ರಮ್ ಟೇಲ್ಸ್ ಆಫ್ ಪುನೀತ್. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್.